ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಾದ್ಯಂತ ನಡೀತಾ ಇರುವಂತಹ ಜಾತಿ ಗಣತಿಗೆ ಇಂದು ಡೆಡ್ ಲೈನ್. ರಾಜ್ಯದಲ್ಲಿ ಜಾತಿ ಗಣತಿ ಇಂದು ಅಂತ್ಯ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಂದು ಸಮೀಕ್ಷೆ ಪ್ರಗತಿ ಸಭೆ ನಡೆಸ್ತಾರೆ ಮುಖ್ಯಮಂತ್ರಿಗಳು. ಇಲ್ಲಿವರೆಗೂ ಏನೆಲ್ಲ ಆಗಿದೆ, ಎಷ್ಟು % ಆಗಿದೆ, ಇನ್ನು ಎಷ್ಟಾಗಬೇಕು ಅಂತ. 96% ಆಗಿದೆ ಬೆಂಗಳೂರಿನ ಹೊರತುಪಡಿಸಿದ್ರೆ. ಹಿಂದುಳಿದ ವರ್ಗಗಳ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಾರೆ ಸಿದ್ದರಾಮಯ್ಯನವರು. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆಗುತ್ತೆ, ಅಲ್ಲಿ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಸಂಜೆ ಒಳಗಡೆ ನಮಗೆ ಫೈನಲ್ ಗೊತ್ತಾಗುತ್ತೆ, ಮುಂದುವರಿಸ್ತಾರಾ ಅಥವಾ ಸ್ಟಾಪ್ ಮಾಡಿಸ್ತಾರಾ ಅಂತ. ಕೃಷ್ಣಾದಲ್ಲಿ ಮಹತ್ವದ ಸಭೆ ಇದೆ. ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡುವ ಬಗ್ಗೆ ಇವತ್ತು ಫೈನಲ್ ಆಗುತ್ತೆ. GB ವ್ಯಾಪ್ತಿ ಹೊರತುಪಡಿಸಿ ಸಮೀಕ್ಷೆ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ತಾರೆ. 97% ಆಗಿರೋದು ಬೆಂಗಳೂರು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲೂ. ಬೆಂಗಳೂರು ವ್ಯಾಪ್ತಿಯಲ್ಲಿ 30% ಸಮೀಕ್ಷೆ ಇನ್ನೂ ಕೂಡ ದಾಟಿಲ್ಲ. ಹಾಗಾಗಿಯೇ ಈಗ 18 ಅಂತ ಕೊಟ್ಟಿದ್ದರು ಕೊನೆಯದಾಗಿ ಮುಗಿಸ್ಬೇಕು ಅಂತ. ಮೊದಲು 7ನೇ ತಾರೀಕಿತ್ತು, ಅಷ್ಟರೊಳಗಡೆ ಆಗಲಿಲ್ಲ. 18ರವರೆಗೂ ವಿಸ್ತರಣೆ ಮಾಡಿದರು, ಯಾಕಂದರೆ ಸ್ಕೂಲು ಎಲ್ಲ ರಜೆ ಇರ್ತವೆ ಅಂಥೇಳಿ. ಈಗ ಮತ್ತೆ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಬಟ್ ದೀಪಾವಳಿ ರಜೆ ಬೇರೆ ಕಂಟಿನ್ಯೂಸ್ ಆಗಿದೆ ಅಲ್ವಾ, ಹಾಗಾಗಿಯೇ ಅದರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ವಿಸ್ತರಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ದೀಪಾವಳಿ ಮುಗಿಯೋಷ್ಟರೊಳಗಡೆ ಕಂಪ್ಲೀಟಾಗಿ ಸರ್ವೆಗಳನ್ನ ಮುಗಿಸ್ಬೇಕು ಅಂತ ಹೇಳಿ. ಈಗ ಬಹುತೇಕವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ಆಗ್ತಾ ಇಲ್ಲ. GB ವ್ಯಾಪ್ತಿಯಲ್ಲಿ 17.84 ಲಕ್ಷ ಮನೆಗಳ ಸಮೀಕ್ಷೆ ಆಗಿದೆ. ಕಳೆದ 15 ದಿನಗಳಲ್ಲಿ 17.84 ಲಕ್ಷ ಮನೆಗಳ ಸಮೀಕ್ಷೆ ಮಾಡಲಾಗಿದೆ. ನೋಡಿ, 15 ದಿನದಲ್ಲಿ 17 ಲಕ್ಷ ಸಮೀಕ್ಷೆ ಆಗಿರೋದು ಮನೆಗಳದ್ದು. ನಿನ್ನೆ ಒಂದೇ ದಿನ 59,354 ಮನೆಗಳ ಸರ್ವೆ ಕಾರ್ಯ ಆಗಿದೆ. ಇನ್ನೂ ಕಡಿಮೆ ಆಯ್ತಿದ್ದು. ಒಂದಿನಕ್ಕೆ 1 ಲಕ್ಷ ಮಾಡಿದ್ರು ಅದು ಕಡಿಮೆನೇ ಈಗಿನ ಸಂದರ್ಭದಲ್ಲಿ. ಅಂದರೆ ಟೈಮ್ ಇಲ್ಲ. 5 ನಗರ ಪಾಲಿಕೆಗಳಲ್ಲಿ ಸಂಜೆ 7:30ವರೆಗೆ ಸಮೀಕ್ಷೆಯನ್ನು ಮಾಡಲಾಗಿದೆ. ಇನ್ನು ಕೇಂದ್ರ ನಗರ ಪಾಲಿಕೆಯಲ್ಲಿ 2,37,497 ಮನೆಗಳನ್ನು ಮಾಡಲಾಗಿದೆ. ಹಾಗೆ ದಕ್ಷಿಣ ನಗರ ಪಾಲಿಕೆಯಲ್ಲಿ 3,34,318 ಮನೆಗಳನ್ನು ಮಾಡಲಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 5,18,290. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 2,37,497. ಹಾಗಾಗಿಯೇ ಈಗ ಬೆಂಗಳೂರಿನಲ್ಲಿ ಸುಮಾರು 45 ಲಕ್ಷ ಕುಟುಂಬಗಳ ಮನೆಯನ್ನು ಇವರು ರೀಚ್ ಮಾಡಬೇಕಾಗಿದೆ. ಹಾಗಾಗಿಯೇ ಖಂಡಿತ ಬೆಂಗಳೂರಿಗೆ ಇನ್ನೂ ಕೂಡ 1 ವಾರಗಳ ಕಾಲ ಸಮಯ ಬೇಕು ಅಂತ ಅನಿಸುತ್ತೆ ಈ ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ದರೆ.